ನಿಮ್ಮ ಅತ್ತೆ ಎಲ್ಲಿ ಇಲ್ಲೇ ಅವರೇ ನೋಡಿ ಆಯ್ ಮಾಡಿ. ಮಮ್ಮಿ ಸ್ಟ್ಯಾಂಡರ್ಡ್ ಟೀಸ್ ಅಟೆನ್ಷನ್ ಮಾಡ್ತಾ ಇದ್ದಾರೆ. ಈ ತರ ಸೀಟು ಯಾರು ಬುಕ್ ಮಾಡ್ತಾರ? ಅಲ್ಲಿ 3 ಸೀಟು ಇಲ್ಲೇ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಚಾನಲ್. ಓ ಓ ಏನು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಶಾ ಬ್ಲಾಗ್ಸ್. ಸ್ವಲ್ಪ ಕ್ಲೋಸ್ ಮಾಡ್ರಮ್ಮ ಡೋರ್ನ. ಇವತ್ತು ಯಾರು ಹೇಳ್ತಾ ಇದೆಯಾ? ಸ್ಪಾತಿಸ್ಕೊಂಬನ ಅವ್ರು ಬಂದಿದ್ದಾರೆ. ರಕ್ಷಾಬಂಧನ ಆಗಿರೋದಕ್ಕೋಸ್ಕರ ತಂಗಿರೋ ಅಣ್ಣಂಗೆ ರಾಖಿ ಕಟ್ಟಕ್ಕೆ ಬಂದಿರೋದು. ಇಲ್ಲ ಅಂದರೆ ಮನೆ ಕಡೆ ಸುಳ್ಳುವೆ ಇಲ್ಲ, ಕಾಲೇಜು ಕೆಲಸ ಹುಡ್ಕೋದು ಫುಲ್ ಬ್ಯುಸಿಲಿದ್ದಾರೆ ಅಕ್ಕ ತಂಗಿ ಇಬ್ರು. ಸೊ ಈ ಸಲ ನಾವು ಲೇಟಾಗಿ ರಾಖಿನ ಕಟ್ತಾ ಇದ್ದೀವಿ. ಸ್ವಲ್ಪ ಬೆಳಿಗ್ಗೆಯಿಂದ ಈಗ ಜಸ್ಟ್ ಮನೆಗೆ ಬಂದಿರೋದು. ಫುಲ್ಲು ಸುಸ್ತಾಗಿ ಹೋಗಿದ್ದೀವಿ. ಸ್ವಲ್ಪ ಕೆಲಸ ಇತ್ತು, ಅದರ ಬಗ್ಗೆ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಮದನಣ್ಣ ಕೂಡ ಬರ್ತಾಯಿದ್ರು, ಹಾಗಾಗಿ ಒಟ್ಟಿಗೆ ಸಂಜೆ ಕಟ್ಟೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವ್ರಿಗೂ ಕಾಲೇಜು ಎಲ್ಲ ಇತ್ತು, ಹಾಗಾಗಿ ನಮ್ಮ ಸ್ವಾತಿ ಅಕ್ಕ ಬಂದಿದ್ದಾರೆ. ತೋರಿಸ್ಬೋದ ಸ್ವಾತಿ ನಿನ್ನ? ತೋರಿಸ್ಕೊಳ್ಳಿ. ಅಲ್ಲ ತಂಗಿ ಇಲ್ಲ ಇಲ್ಲ, ಮುಖ ಸಣ್ಣ ಕಾಣಿಸ್ತೈತೆ. ಈಗ ಒಂದು ವಾರದಿಂದ ನೋಡಿದ್ದೀನಿ, ಆದರೂ ಯಾವಾಗ ಒಂದು ವಾರದಿಂದ ಅದೇ ಬಂದಿದ್ದಲ್ಲ, 1 ವಾರ ಆಯ್ತಾ? ಜಾಸ್ತಿ ಆಯಿತು. ಎಸ್, ಇವಾಗ ರೆಡಿ ಮಾಡ್ಕೊಂಡವ್ರೆ ಇವರಿಬ್ರು. ನಾವು ಬರೋಷ್ಟರಲ್ಲಿ ಈಗ ಹೋಗಿ ಅವ್ರಿಗೆ ಆರ್ತಿ ಎತ್ಬಿಟ್ಟು ದುಡ್ಡು ಗಿತ್ಕೊಳಕ್ಕೆ ಹೋಯ್ತಾವ್ರೆ ಎಲ್ಲ ಲೈನ್ ಬೈ ಲೈನ್. ಬನ್ನಿ. ಹಾಂ, ನಿಮ್ಮ ಅತ್ತೆ ಎಲ್ಲಿ ಇಲ್ಲೇ ಅವರೇ ನೋಡಿ ಆಯ್ ಮಾಡಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಂ ನೋಡಿ, ಹಲೋ ಅಂತ. ಹಾಂ, ಹಲೋ ಎಕ್ಸ್ಕ್ಯೂಸ್ ಮೀ, ರೆಡಿನಾ? ರೆಡಿನಾ? ಇಲ್ಲಿ ನಿಂಗೆ ಡೋರ್ ಓಪನ್ ಮಾಡಿ ಕಳಿಸ್ತಾ ಇರ್ತೀನಿ. ದೊಡ್ಡ ಗಿಫ್ಟ್ ಕೊಡ್ಬೇಕು. 100 ರೂಪಾಯಿ ಬೇಕಾ ಅಣ್ಣ? ನೀನೇ ನನಗೆ ಗಿಫ್ಟ್ ಅಣ್ಣ. ನಿನ್ಗೇನಣ್ಣ ಗಿಫ್ಟ್ ಕೇಳಲಿ ನಾನು? ವಾಶ್ ನೋಡ್ಬೇಕು ಬ್ರೋ ಅಂತ ಹೇಳಿ ಆಗ್ಲೇ ಹೆಂಗ್ ಓಡ್ ಬಂದಿದ್ದೀನಿ ಅಂದ್ರೆ 5 ನಿಮಿಷ ಇಲ್ಲ ಬ್ರೋ, 5 ನಿಮಿಷ. ಇವ್ನ್ ಫೋನ್ ಮಾಡಿ 5 ನಿಮಿಷಕ್ಕೆ ಕೆಳಗಡೆ ಬಂದಿದ್ದೀನಿ. ಎಲ್ಲಿ ನಮ್ ಕ್ಲಾಸ್ ನೈಟ್ ಎಲ್ಲ ಮಲ್ಗಲ್ಲ ಮದನ್? ಏನ್ ಮಾಡ್ತಾ ಇರ್ತಾರೆ ಮುತ್ತಣ್ಣ ಅದೇನೋ ನಾನು ಮುತ್ತಣ್ಣ ಒಂಥರ ಪಾರ್ಟ್ನರ್, ಬೇರೆ ತರ ಡ್ಯಾಶ್ ಪಾರ್ಟ್ನರ್ ಆಯ್ತಾ. ನಾವು ಒಂದ್ ಮೇಲ್ಗಡೆ ರೂಮ್ ಪಾರ್ಟ್ನರ್ಸ್ ಅಂತ ಹೇಳೋ. ರೂಮ್ ಪಾರ್ಟ್ನರ್ಸ್ ನಾವು ಮನಿಕೋತೀವಲ್ವಾ. ನಾನು 10 ಗಂಟೆಗೆ ಫುಲ್ಲು ಗೊರಕೆ, ಮಧ್ಯರಾತ್ರಿ 2 ಗಂಟೆಗೆ ಎದ್ದೇಳ್ತೀನಿ. ನಮ್ ರೂಮ್ಗಳಿಗೂ ಕೇಳಿಸುತ್ತೆ. ಟೆನ್ಷನ್ ಏನು ಗೊತ್ತಾ ನನಗೆ? ಇನ್ನೊಂದು 10 ಸೆಕೆಂಡ್ 20 ಸೆಕೆಂಡ್ ಆಯ್ತದ, ಹಿಂಗ್ ಮಂಪ್ರಲ್ಲಿ ಹಿಂಗ್ ಎದ್ದೇಳ್ತೀನಿ. ಅವ್ರ ಭಾಷೆ ಕೂರ್ಗಿಸ್ ಭಾಷೆಲಿ ಆಮೇಲೆ ಏನೋ ಅಂತ ಇರ್ತಾರೆ, ಏನೇನೋ ಮಾತಾಡ್ತಾರೆ ಗೈಸ್. ಬರೀ ಪಬ್ಜಿ ಹುಚ್ಚು ಅಂದ್ರೆ ಹುಚ್ಚು ಬಂದ್ಬಿಡುತ್ತೆ ಅಷ್ಟೇ ನಿನ್ಗೆ. ನೋಡಿದ್ದೆ ನಾನು ರೀಲ್ಸ್. ರಕ್ಷಾಬಂಧನ್ ಶುಭಾಶಯಗಳು ಗುಂಡ ಚಂಪು. ನೋಡಿ ನನ್ನ ಮಗು ಕೊಡ್ತು ಕೈ. ಇವನಿಗೆ ಶೇಕ್ ಹ್ಯಾಂಡ್ ಎಲ್ಲ ಬರಲ್ಲ ಇವನಿಗೆ. ಬುಲ್ರೋಣಿ ಬುಲ್ಲೋ. ಹಾಂ, ಲಕ್ಕಿ ಅವರು ಈಗ ಇಲ್ಲೇ ಇದ್ದಾರೆ. ಬನ್ನಿ ತೋರಿಸ್ತೀನಿ. ನಾನು ನೋಡಿ ಬಳೆ ಗಿಳೆ ಎಲ್ಲ ಹಾಕೊಂಡು ಬೆಳಗ್ಗೆಯಿಂದ. ರಾಖಿ ಹಬ್ಬದ ಶುಭಾಶಯಗಳು ನಿಮಗೆ. ಐ ಥ್ಯಾಂಕ್ ಯು. ಬಾ 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 ಬಾ. ಇಲ್ಲ ಅಷ್ಟೊಂದಿಲ್ಲ. ಇಷ್ಟೊಂದು ರಾಖಿಗಳು ನಮ್ಮ ಮಮ್ಮಿ ಇಟ್ಟೈತೆ ನನ್ನ ರೂಮಲ್ಲಿ, ನಾನು ತಂದಿರಲ್ಲ ಅಂತ. ನಾನು ನೆನ್ನೆನೆ ದೊಡ್ಡಮ್ಮ ನಮಗೂ ಹೇಳ್ತು, ತರಬೇಡಿ ನಾನೇ ತಂದಿಟ್ಟಿದ್ದೀನಿ ಅಂತ. ಅದು ನಾವು ತಂದ್ವಿ. ನಾನು ನೆನ್ನೆನೆ ನಾನು ಮದುವೆ ಹೋಗಿ ಮಾರ್ಕೆಟಲ್ಲಿ ತಗೊಬಂದಿದ್ದೀವಿ. ಏನೋ ನಾನು ರೆಸ್ಟ್ ಮಾಡ್ಬೇಕು, ಹೋಗೋಣ ಫಿಲಮ್ ಅಂತ. ನಾಳೆ ಸಂಡೇ ಕಾಲೇಜ್ ಇದೆ. ಮಧು ಅವರು ಮೊದಲು ಪ್ರಾರಂಭ ಮಾಡ್ತಾ ಇದ್ದಾರೆ, ಆಮೇಲೆ ನಾವು 3 ಜನ. 2 ಮುದ್ದು ಅಣ್ಣಂದಿರಿಗೆ ಒಂದು ರತ್ನ. ಸರಿ, ಇದು ಮುತ್ತು, ಇದು ರತ್ನ. ಫಸ್ಟು ನಾವು ಆರತಿ ಮಾಡ್ಬಿಡೋಣ. ನಿಮ್ಮ ಬಾಳು ಬೆಳಕಾಗಿರಲಿ, ಒಳ್ಳೆ ಹೆಂಡತಿದಿರು ಸಿಗಲಿ, ನಿಮ್ಮ ಲೈಫ್ ಚೆನ್ನಾಗಿರಲಿ, ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಯಾರಿಗೊತ್ತು ಯಾರ್ಯಾರಿಗೆ ಯಾರ್ಯಾರು ಸಿಕ್ಕೋರು.
ನಿಮ್ಗೂ ಒಳ್ಳೇದಾಗ್ಲಿ. ಮದ್ವೆ ಆದ್ಮೇಲೆ ಫಸ್ಟ್ ರಾಖಿ ಇಲ್ಲಿ ಫಸ್ಟ್ ಟೈಮ್ ಮಧು ಮಧು ಹತ್ರ ಮಧು ರಾಖಿ ಕಟ್ತಾವಳೆ. ನಂಗಿನ್ನೂ ನೆನಪೈತೆ ನಿಶಾ ಮತ್ತೆ ಮಧು 3 years ಬ್ಯಾಕ್ ಬೆಂಗಳೂರಿಗೆ ಬಂದು ಕಟ್ಟಿದ್ವಿ. ಮೆಟ್ರೋ ಸ್ಟೇಷನ್ ಹತ್ರ ನಾನು ಕೆಲಸ ಮಾಡಿಸ್ತಾ ಇದ್ದೆ ಆ ಟೈಮಲ್ಲಿ ಅಲ್ವಾ. ನಮ್ಮ ಅಣ್ಣ ಹೆಂಗ್ ಗೊತ್ತಾ ಅದೇ ಕಿತ್ತೋಗೋವರೆಗೂ ನಾನು ಕಟ್ಕೊಂಡು ರಾಖಿ ಬಿಚ್ಚದೆ ಈಗ ನಮ್ಮ ಅಣ್ಣನು ಅಷ್ಟೇ ನಿಜವಾಗ್ಲೂ ಏನೋ ಒದ್ದೆಲಿ ಬಾತ್ರೂಮ್ ನೀರಲ್ಲಿ ಒದ್ದಾಡ್ತಾ ಇರುತ್ತೆ. ತೆಗ್ದ್ಬಿಟ್ಟಿದ್ರಪ್ಪ ನಾನು ನೋಡಿದಾಗ ನಾನೇ ಹೇಳಿದೆ ಹೌದಾ? ಏನ್ ತೆಗೆದ್ರಿ ಅಂತ. ಹೌದಾ? ತೆಗ್ದೆ ಅಣ್ಣ. ಹಂಗೆ ಎರಡು ಹೊಡಿಯೆ. ನಾನು ಹಂಗೆ ಇಟ್ಟಿದ್ದೆ ಗೊತ್ತಾ. ಈ ಮುತ್ತಣ್ಣಂಗೆ ಇಲ್ಲಿ ಮುತ್ತಣ್ಣಂಗೆ ಮುತ್ತು ಮುತ್ತನ್ ತಂದಿದ್ದೀನಿ ಮುತ್ತಣ್ಣಂಗೆ. ಅರೆ ನಮ್ಮ ಮಮ್ಮಿ ಇತ್ತು ಓಡೋದ್ರು. ಓಕೆ ನೋಡ್ತೀನಿ ಎಷ್ಟು ದಿನ ಇರುತ್ತೆ ಇರುತ್ತೆ ಕೈಯಲ್ಲಿ ಅಂತ. ಕೈಯಲ್ಲಿಲ್ಲ ಅಂತ ಹೇಳಿದ್ರು ಬಿಚ್ಚಿಟ್ಟಿರ್ತೀನಿ. ಬೇಡ, ಕೈಯಲ್ಲಿ ಇರೋದ್ ಬೇಕಾ? ಆಶೀರ್ವಾದ ಮಾಡಿ. ಅಯ್ಯೋ ಬೇಡ, ಇದೆಲ್ಲ ಯಾಕೆ? ಒಳ್ಳೇದಾಗಲಿ, ಆರೋಗ್ಯ, ಯಶಸ್ಸು, ಐಶ್ವರ್ಯ ಎಲ್ಲ ಪ್ರತಿ ಕಾಪಾಡ್ತಿಲ್ಲ. ಒಂದೇ ಸರಿ ಮುಗಿಯಪ್ಪ ಸಾಕು. ಹಾಂ ಸಾಕು. ನಿಮ್ಗೆ ಒಳ್ಳೇದಾಗ್ಲಿ. ಮೇನ್ ಕೇಳು ಕೇಳೆ ಅದು ಪದ್ಧತಿ. ನೀರು ತಿನ್ನ ನಾನು ತಿನ್ನಿಸ್ಬೇಕು. ಸ್ವಲ್ಪ ಓ ಅಣ್ಣ ಡಯಟ್ ಕಣೆ. ಕಬಾಬು ತಿನ್ಲಿಲ್ಲ ಇವತ್ತು. ಓಕೆ ಮದರ್ ಫಸ್ಟ್ ಟೈಮ್ ಹೌದಾ? ಸ್ವಾತಿ ಸ್ಪಂದನ ಇಬ್ರು. ಒಳ್ಳೇದಾಗ್ಲಿ, ನಮ್ಮ ಅಣ್ಣ ಒಳ್ಳೆ ಹೆಂಡತಿ ಸಿಕ್ಕಾಯ್ತು. ಉದ್ದಕ್ಕೆ ಬೆಳೀರಿ, 3 ಜನ ಇದ್ದೀರಲ್ಲ. ಸುಮ್ಮನೆ ಗಂಟ್ಕೊಬ ಸಾಕು. ಅಕ್ಷತೆ ತಗೊಂಡಿ ಸ್ಪಂದನ ಕುಂಕುಮನೇ ಇಡ್ಲಿಲ್ಲ. ಏ ಇಡು. ಇವತ್ತು ವರಲಕ್ಷ್ಮಿ ಹಬ್ಬ ಮಾಡ್ತವ್ರೆ ಗಂಡಸರಿಗೆ. ಕರೆಕ್ಟಾಗಿ ಬಿಟ್ಟಿಟ್ಟವ್ರೆ. ಅವ್ನು ಯಾರ ಹೇಳ್ತಿದ್ದ ಇದನ್ನ ರಾಕಿದ ಹಿಂಗೆ ಕೊಟ್ಟರೆ 5 ರೂಪಾಯಿ ಅಂತ. ಬಾಕ್ಸಲ್ಲಿ ಹಾಕಿದ್ರೆ 50, ಕವರಲ್ಲಿ ಹಾಕಿದ್ರೆ 20. ನಿಮಗೆ ಕಟ್ಟಿದ್ರೆ 1000. ಇಲ್ಲ, ಗಣಪತಿ ಈ ಕಡೆ ಬಂದೈತೆ. ಹಿಂಗೇನಾಯ್ತು ಮುಂದೆ ತರದು. ಇದು ಯಾವ ಥರದ್ದು ಇದು? ಎಷ್ಟು ಹುಡುಕಿರೋದು ಗೊತ್ತಾ ಈ ಗಣಪತಿಗೆ. ಬಿಳಿ ಬೇಗ. ಅಯ್ಯೋ ಥ್ಯಾಂಕ್ ಯು ನಿಶಾ. ಮದನ್ ಅಣ್ಣ ನೋಡಿ ತಂಗಿ ರಾಖಿ ಕಟ್ತಾರೆ ಅಂತ ಬೆಂಗಳೂರಿಂದ ಬಂದಿರೋದು. ಬರೋಕ್ಕಾಗಲ್ಲ ಅಂದೆ, ಇವತ್ತು ಒಂದು ಸ್ವಲ್ಪ ಕೆಲಸ ಇಟ್ಕೊಬಿಟ್ಟಿದ್ಲು. ಊರಿಗೆ ಬಂದಿದ್ದೆ, ಹಂಗೆ ಬಂದೆ. ಚಂಪು ಸ್ಕೆಚ್ ಹಾಕ್ತವನೆ. ಓ ಬೇಡ ಪ್ಲೀಸ್. ಆಶೀರ್ವಾದ ಕೊಡ್ಬೇಕು ಅಣ್ಣ, ಒಳ್ಳೆದಾಗ್ಲಿ ಅಂತ. ಈ ಒಂದ್ಸಲ ಮುತ್ತಣ್ಣ ಕಾಯ್ತೈತೆ ಮುಟ್ಲಿ ಅಂತಾನೆ. ಏ ಚಂಪು ಅವ್ನು ಈಗ ಹೇಳ್ಕೊ ಆ ಕಡೆ ಸ್ವಾತಿ. ಶಬ್ಬಿರಮ್ಮ ನಿಂಗೂ ಕಟ್ತೀನಿ ಇರಪ್ಪ, ಇರು ಬಂದ. ರಾಜ ಮುತ್ತಣ್ಣಂಗೆ ಹೆವಿ ತಂಗಿರವ್ರೆ, ಹೆವಿ ತಂಗಿರವ್ರೆ. ಅರೆ ಎಲ್ಲ ದೂರ ಅವ್ರೆ ಅಲ್ವಾ? ಯಾಕೆ ಗೊತ್ತಾ, ಹೆಸರಲ್ಲೇ ಅಣ್ಣ ಇಟ್ಕೊಬಿಟ್ಟ. ಅಣ್ಣ ಬೀಳಪ್ಪ ಚೆನ್ನಾಗಿ.
ಬೇಗ ಬೇಡ ಚೆನ್ನಾಗಿರೋ ಡೈಮಂಡ್ ಲೆಗ್ನ ಮುಟ್ಟಿದ್ಯಾ ನೀನು? ಒಳ್ಳೇದಾಗುತ್ತೆ ನಿನಗೆ. ನಂಗೆ ಅಷ್ಟು ಬೇಡ. ಈಗ ತಾನೇ ನಾವು ಮುಂದೆ ಫುಲ್ ತಿಂದ್ಬಿಟ್ಟೆ. ಯಾಕೆ ತಿಂದೆ? ರಕ್ಷಾ ಬಂಧನ್ ನಾವು ತಿನ್ನಿಸ್ತಿದ್ದೋ. ಬನ್ರ ಬನ್ರ ಬನ್ರ. ಶಬಾಷ್ ಅಂತೆ ಪೌಡ್ರು ಇಲ್ಲಿ ಕೈಯೆಲ್ಲ ಹಂಗೆ ನಿನ್ನ ತಂಗಿರೇ ಮಾಡಿರೋದು. ಆಯ್ತಲ್ಲ ಗೈಸ್, ನನಗೂ ಕಟ್ಟಿ ಅಂತ. ನಮ್ಮ ಚಂಪು ಗುಂಡಿಗೆ ನಾನು ಪ್ರತಿ ವರ್ಷವೂ ಕಟ್ತೀನಿ, ಈಗಲೂ ಕಟ್ಟಬೇಕು. ಅರೆ ರಾಖಿ ಹೊಡಿತದೋ ಏನೋ ಗೊತ್ತಿಲ್ಲ. ಇಲ್ಲಿ ರೀಲ್ ನಡೀತಿದೆ, ರೀಲ್ ಶೂಟ್. ಎಲ್ಲರೂ ಬೇಡ ಅಂದ್ರೆ ಬಣ್ಣ ಬಾ ಬಾ ಬಿಳು ಬಿಳು ಬಾ ಬಾ ಬಿಳು ಬಿಳು ಅಂತ ಬೀಳಿಸ್ಕೊತಾರದು. ಅಕ್ಷತೆ ಐತೆ ಬಾರಪ್ಪ. ನಮ್ಮ ಕಡೆನೂ ಅಷ್ಟೇ. ನಮ್ಮ ಮನೆ ಗಣೇಶ ಶಿವ. ಓ, ಯಾರು ಗಣೇಶ ಯಾರು ಶಿವ ಅಂತ ಹೇಳಿ ಸ್ವಲ್ಪ. ಇವನ್ ಗಣೇಶ ಇವರು ಮೇನ್ ಗಣೇಶ. ಇವರು ಆರತಿ ಗೀರ್ತಿ ಅವೆಲ್ಲ ಮಾಡಿಸ್ಕೊಳ್ಳಲ್ಲ ಇವರು. ಬನ್ರಪ್ಪ. ಸ್ವೀಟ್ ಇದೆಯಲ್ಲ ಅದಕ್ಕೆ ಬಂದವ್ರೆ, ಇಲ್ಲಾಂದ್ರೆ ಏನು ಬರಲ್ಲ. ಇಲ್ಲಿ ಸ್ವೀಟು ಇವಾಗ ಟೇಸ್ಟ್ ಕೊಟ್ಟು ಕೂರಿಸ್ತೀನಿ ಚಂಪುಗೆ. ಇಲ್ಲಿ ಗೋಲ್ಡ್ ನಮ್ಮ ಚಂಪು ಚೆನ್ನಾಗಿ ಕಟ್ಟಿಸ್ಕೊತಾನೆ. ಗುಂಡನೆ ಹೆಂಗೆ ಕಟ್ಟಿಸ್ಕೊತಾನೆ. ಅಯ್ಯೋ ಚಿಕ್ಕದು ದಾರ. ಚಂಪು ಹ್ಯಾಪಿ ರಕ್ಷಾಬಂಧನ್. ಆಗಿದೆ. ಮುಂಗೋರಿ ಅಕ್ಷತೆ ಯಾಕಮ್ಮ ಹಂಗೆ. ಓಹೋ, ಆಶೀರ್ವಾದ ಬಡಿ ಏನ್ ಮಾಡ್ತಾ ಸಾಹೇಬ್ರೆ. ಮೀನ್ ಬಂದ್ರು ಈಗ. ಇವ್ರು ಕಟ್ಟೋ ಅಷ್ಟ್ರಲ್ಲಿ ಆಗುತ್ತೆ. ಇರು ಸ್ವೀಟು ಮುಟ್ಟಿದ್ರೆ ಹೊಡಿತೀನಿ. ಇಲ್ಲಿ ತಗೋ. ಕಟ್ಲಾ ಬೇಡ ಇರು. ಅವ್ನು ಕಟ್ಟಿಸ್ಕೊತಾನೆ, ಇಟ್ಕೊಂಡಾಗ್ಲೇ ಹಂಗೆ ಆಡೋದು ಅವನು. ನೋಡು ತಗೋ ಗುಂಡ. ಸ್ವೀಟ್ ತಗೋ. ಕೈ ಎತ್ಬಿಟ್ಟು ಕಟ್ಟಿಸ್ಕೊತಾವನೆ ಫಸ್ಟ್ ಟೈಮ್. ತಗೋ. ಟೈಟ್ ಕಟ್ಟಿದ್ಯಾ ನಿಶಾ? ಇಲ್ಲ ಇಲ್ಲಿ ಒಂದು 5 ನಿಮಿಷ ಇಟ್ಕೋ ಗುಂಡ. ಟೈಟ್ ಕಟ್ಬಿಟ್ಟಿದ್ಯಾ ನಿಶಾ? ಇಲ್ಲ ಲೂಸ್ ಐತೆ. ನೋಡು ಸ್ವೀಟ್ಗೆ ಬಗ್ತಾರಲ್ಲ ಇವರು ನನ್ನ ಮಕ್ಕಳು. ರಕ್ಷಾ ಬಂಧನ್ ಪ್ರಯುಕ್ತ ಈಗ ನಾವು ಮೂವಿಗೆ ಹೋಗ್ತಾ ಇದೀವಿ. ಏನು ಹೇಳ್ತೀರಾ ಸ್ವಾತಿ? ಹೋಗೋಣ. ಎಸ್, ಖಾಲಿ ಮುಗೀತ್. ಹೋಗಿ ಮಲ್ಕೊಳ್ಳಿ ಅಷ್ಟೇ. ಹ್ಯಾಪಿ ರಕ್ಷಾಬಂಧನ್. ಯಾರ್ಯಾರು ಬ್ಲಾಗ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ಬಾಯಿಲಿ ನೀನು. ನಾನು ಬರಲ್ಲ ಅಂದೆ ಗೈಸ್, ಮೂವಿಗೆ ನಂಗೆ ಸುಸ್ತೈತೈತೆ ಅಂತ ಬರಬೇಕು ಅಂತ ಈಗ ಟಿಕೆಟ್ ಬುಕ್ ಮಾಡಿಸಿ ಮೇಲೆ ಹೋಯ್ತೈತೆ. ಯಾರು ನೀನು ವಾಸನೆ ಚಂಪು ಕರ್ಕೊಂಬಾಣು. ಅವನ್ನ ಕರ್ಕೊಂಡೋಗಿ ಓಡೋಗಿ ಕೂಡಾಕಿದ್ರು. ಭಯದಲ್ಲಿ ಅವನು ಕೂಡಾಕಿದ್ರೆ ಹಂಗೆ ಮಾಡ್ತಾನೆ. ಇವಾಗ ಅವಳೇ ಕ್ಲೀನ್ ಮಾಡಬೇಕು. ಅವಳೇ ಕೂಡಾಕಿದ್ದು ಹಂಗೆ ಮಾಡ್ತಾನೆ. ನೀನು ಇಲ್ಲೆಲ್ಲ ಕುಣ್ದಾಡ್ಕೊಂಡಿದ್ದ. ನನ್ನ ರೂಮ್ಗೆ ಹೋದ ತಕ್ಷಣ ಇದು ಎಲ್ಲ ಓ ನಮ್ಮ ಮುತ್ತಣ್ಣ ನೋಡಿ ಗೈಸ್. ಥ್ಯಾಂಕ್ ಯು ಅಣ್ಣ. ಫೈವ್ ಸ್ಟಾರ್ ಎಲ್ಲ ಐತೆ. ಮದನಣ್ಣ ಮತ್ತೆ ನಮ್ಮಣ್ಣನ ಕೊಟ್ರು. ಅಷ್ಟೇ ಗೈಸ್. ಇವಾಗ ನಾವು ಮೂವಿಗೆ ಹೋಗ್ತಾ ಇದೀವಿ. ನಾನು ಚಾಕ್ಲೇಟ್ ಯಾರು ತಿನ್ಬೇಡ್ರಪ್ಪ, ನಾನು ತಿನ್ಕೋತೀನಿ. ಹಾಂ, ಮೂವಿಗೆ ಹೋಗ್ತಾ ಇದ್ದೀವಿ ನಾವು. 2 ಕಾರಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಮನೆ ಮಂದಿ ಎಲ್ಲ. ಮಂಗಳಮ್ಮ ಬರಲಿಲ್ಲ ಅಲ್ಲ, ಅವರೊಬ್ಬರು ಮಿಸ್ಸಿಂಗು. ಅವ್ರಿಗೆ ಪಾಪ ಸುಸ್ತಾಗಿದೆ, ಹಾಗಾಗಿ ಮಲ್ಕೊಂಡಿದ್ದಾರೆ. ಈ ಕಾರಲ್ಲಿ ಸ್ವಾತಿ, ಸ್ಪಂದನ, ನಮ್ಮಣ್ಣ, ಮುತ್ತಣ್ಣ ಏನೋ ಕೊಟ್ಟರು. ಇಲ್ಲಿ ನಾನು ನಮ್ಮ ಮಮ್ಮಿ. ಒತ್ಕೊಳ್ಳಿ. ಮಂಗಳಮ್ಮ ಮಲ್ಗೋರಲ್ಲ. ಚಲೋ ಹೋಗ್ತಾ ಇದೀವಿ ಇವಾಗ ನಾವು. ಟೆಚ್ಚಾಗಲ್ವಾ? ಹಾಂ, ಟೆಚ್ಚಾಗಲ್ವಾ? ಹಾಂ, ಕರೆಕ್ಟ್.
ಟಚ್ ಆಗುತ್ತೆ. ಇಲ್ಲ ಇಷ್ಟು ಗ್ಯಾಪ್ ಇರೋದು. ಇಲ್ಲ ರೆಡಿ ಬಾರೋ ಟೈಮ್ ಆಗಿದೆ 15 ನಿಮಿಷ ಲೇಟ್ ಆಗಿರೋದು. ಆದ್ರೂ ಎಷ್ಟು ಕಾಮ್ ಅಂಡ್ ಕೂಲ್ ಆಗಿದ್ದಾರೆ ನೋಡಿ. ಏನ ಇನ್ನು ಹೊಟ್ಟೆ ನೋಡು ಎಳ್ಕತ್ತೆ ಒಳಗೆ. 15 ನಿಮಿಷ ಲೇಟ್ ಆಗಿರೋದು ಮೇಡಮ್. 15 ಮಿನಿಟ್ಸ್. ಇಟ್ಸ್ ಓಕೆ. ಯಾವ ಮೂವಿ ಆಯ್ತು ಗೊತ್ತಿಲ್ಲ. ಮೂವಿ ನೇಮ್ ಗೊತ್ತಿಲ್ಲ, ಏನಿಲ್ಲ, ಬಂದಿದ್ದೀವಿ. ಒಬ್ರು ಹೋದ್ರೆ ಮುಂದಕ್ಕೆ ಹಿಂಗೆ ಗುಡುಗುಡು ಅಂತ ಹೊಡ್ಬಾರ್ದು. ಇಂಥವ್ರು ಇರ್ತಾರಲ್ಲ ಇವರೆಲ್ಲ, ಅವರೆಲ್ಲ ಇವರು. ಹೊಟ್ಟೆ ಹೆಂಗ್ ತೋರ್ಸಿದೀನಿ ಅಂದ್ರೆ ಹಂಗಿಂಗ್ ತೋರ್ಸಿಲ್ಲ. ನಾನು ಡೋರ, ನೀನು ಬುಜ್ಜಿ. ಯಾವಾಗ ಅದು ನಾನು ನೋಡ್ಬೇಕು ಅನ್ಕೊಂಡೆ ಇಯರ್ಫೋನ್ ಹಾಕೊಂಡು. ಲಾಸ್ಟ್ ಬ್ಲಾಗ್. ಏನ್ ಮಾಡ್ತಾವ ನೀನು? ಇಲ್ಲಿದ್ದ ಅಲ್ಗೋದ? ಹೈಟ್ ಅಲ್ವಾ ಗಾಡಿ, ಅದು ತಣ್ಣೀರ್ತಿದ್ವಿ ಅಂತ. ನಮ್ಮ ಮಮ್ಮಿ ಸ್ಟ್ಯಾಂಡರ್ಡ್ ಟೀಸ್ ಟೆನ್ಷನ್ ಮಾಡ್ತಾ ಇದ್ದಾರೆ. ಈ ಥರ ಸೀಟು ಯಾರು ಬುಕ್ ಮಾಡ್ತಾರ? ಅಲ್ಲಿ 3 ಸೀಟು, ಇಲ್ಲಿ 2 ಸೀಟು, ಅಲ್ಲಿ ಅಕ್ಕಂಗೆ ಸ್ಪಂದನಕ್ಕಂಗೊಂದು ಸೀಟು, ನಮ್ಮಿಬ್ರಿಗೆ ಇಲ್ಲೊಂದು ಸೀಟು ಎಲ್ಲೆಲ್ಲೋ ಬುಕ್ ಮಾಡೋನೆ ಸೀಟ್ ಇಲ್ಲದೆ. ಸೊ ಲೇಟ್ ಆಗುತ್ತೆ ಅಂತ ಬಂದ್ವಿ. ಇನ್ನು ಸ್ಟಾರ್ಟೇ ಆಗಿಲ್ಲ ಗೈಸ್. ಲೇಟ್ ಮಾಡ್ತಿದ್ದೆ ಪರವಾಗಿಲ್ಲ. ಇನ್ನೂ ನಿಧಾನಕ್ಕೆ ಬರ್ತಿದ್ವಿ. 10:20 ಮೂವಿ. 10:20 ಆಗಿದೆ, 25 ಆಯಿತು. ಇನ್ನೂ ಸ್ಟಾರ್ಟ್ ಆಗಲ್ಲ. ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. PVR ಅವ್ರದ್ದು ಇನ್ನು ಬರುತ್ತೆ ಆ್ಯಡೋ. ಬರಲಿಲ್ಲ ಅಂದರೆ ಗೈಸ್ ಹೇಳ್ದು MS ಗೋಲ್ಡ್ ಆ್ಯಡ್ ಬರುತ್ತಂತೆ. ಬರುತ್ತೆ. ಯಾವ PVR ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಪ್ಲೇ ಮಾಡಿದ್ರು, ಅದನ್ನ ನಂಗೆ ವಿಡಿಯೋ ಕಳಿಸಿದ್ರು ಅವರು. ಯಾವುದಂತ ಗೊತ್ತಿಲ್ಲ ನನಗೆ. ಮೂವಿ ಸ್ಟಾರ್ಟ್ ಆಗುತ್ತೆ. ಯಾವ ಮೂವಿ ಅಂತ ಇನ್ನೂ ಗೊತ್ತಾಗಿಲ್ಲ ನನಗೆ. ಮೂವಿ ನೇಮೇ ಗೊತ್ತಿಲ್ಲ. ಬರೀ ನಿಖಿಲ್ ಅವ್ರಿಗೆ ಒಬ್ರಿಗೆ ಗೊತ್ತಿಲ್ಲ. ಬಂದ್ಮೇಲೆ ತೋರಿಸ್ತೀನಿ ನಿಮಗೂ. ಬ್ಲಾಗರ್ ವರ್ಸಸ್ ಬ್ಲಾಗರ್ ಗೈಸ್. ಇವ್ರದ್ದು ಬ್ಲಾಗರ್ ಹೌದಾ? ಅದ್ವಿಕಾ ವಿಶಾಲ್ ಓಕೆ ಮಾತಾಡಿ. ನಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಚಾನಲ್. ಏನು ಎಲ್ಲ ನೋಡ್ತವ್ರೆ. ಕಾಳಹಂದಿ, ನಿನ್ನನ್ನು ನೋಡಲು ನನಗೆ ಅಸಹ್ಯವಾಗುತ್ತಿದೆ. ಇದು ಸ್ವಯಂ ವಿಷ್ಣುವಿನ ವರಹ ಅವತಾರವಾಗಿದೆ. ಜಯವಾಗಲಿ. ನಾನು ಹೇಳ್ದಂಗೆ ಪಪ್ಪ. ನಾನು ಇವಾಗ ತೋರಿಸಿಲ್ಲ, ಅಲ್ಲಿ ಮಾತ್ರ ತೋರಿಸ. ಇಲ್ಲಿ ನೋಡಿ, ಇದಕ್ಕೂ Gold and diamond. ಬೆಳಗ್ಗೆ ಅಣ್ಣ ತಂಗಿಗೆ ಎಣ್ಣೆ ಹಾಕ್ತಾ ಇದ್ದಾರೆ. ಇನ್ನೊಂದು ತಂಗಿ ಎದ್ಬಿಟ್ರು ಮನೆಯಿಂದ, ಫ್ರೆಂಡ್ ಮನೆಗೆ ಹೋದ್ರು. ಸೊ ಹೇಳು ಸ್ವಾತಿ, ಏನು ಸಮಾಚಾರ ಹೇಳು. ಮಾತಾಡಕ್ಬಿಡು ಚಂಪು. ಅವನೆಲ್ಲ ಇವನು ಆಟ ಆಡಿಸ್ತಾನೆ. ಏನು ಮಾಡ್ತಿದ್ಯಾ? ಡಿಗ್ರಿ ಮುಗೀತು. ಈಗಲ್ಲಮ್ಮ, ಡಿಗ್ರಿ ಮುಗೀತಲ್ಲ. ಮನೇಲಿ ಅವಳೆ. ಎಸ್. ಸೊ ಅಷ್ಟೇ ಗೈಸ್. ಇವತ್ತು ಸಂಡೇ, ಬರಿಬೇಕು, ರೆಸ್ಟ್ ಮಾಡಬೇಕು ಅಷ್ಟೇ. ನಾಳೆ ಎದ್ದು ನಾರ್ಮಲ್ ಕಾಲೇಜ್ಗೆ ಹೋಗಬೇಕು. ಇವತ್ತಿನ ಡೇ ಅಲ್ಲ, ನಿನ್ನೆ ಡೇ ರಾಖಿ ಹಬ್ಬ ಈ ಥರ ಇತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ. ಬಾಯ್.